ನಾವೆಲ್ಲರೂ ಚಿಕ್ಕಂದಿನಿಂದ ಕೇಳ್ಕೊಂಬಂದಿರೋ ಒಂದು ಕಥೆ ಇದೆ ಅಲ್ವಾ? ಬಾಯಾರಿದ ಕಾಗೆಯ ಕಥೆ. ಬನ್ನಿ, ಇವತ್ತು ಆ ಕಥೆಯ ಹಿಂದಿರೋ ಬುದ್ಧಿವಂತಿಕೆಯನ್ನ ಮತ್ತೊಮ್ಮೆ ನೆನ್ಪಿಸ್ಕೊಳ್ಳೋಣ. ಒಂದು ಕಾಲದಲ್ಲಿ ಒಂದು ಕಾಗೆಗೆ ವಿಪರೀತ ಬಾಯಾರಿಕೆಯಾಗಿತ್ತು. ಸುಡು ಬಿಸಿಲು, ಎಲ್ಲಿ ನೋಡಿದ್ರೂ ನೀರಿಲ್ಲ. ಪಾಪ ಆ ಕಾಗೆ ಹತಾಶೆಯಿಂದ ನೀರಿಗಾಗಿ ಹುಡುಕಾಟ ಶುರುಮಾಡಿತ್ತು. ಪಾಪ, ಆ ಕಾಗೆ ನೀರಿಗಾಗಿ ಎಲ್ಲೆಲ್ಲ ಹುಡುಕುತ್ತೆ ಗೊತ್ತಾ? ಎಲ್ಲೆಂದರಲ್ಲಿ ಹಾರಾಡುತ್ತೆ. ಒಣಗಿ ಬರಡಾದ ನದಿಗಳು, ಬತ್ತಿಹೋದ ಕೆರೆಕುಂಟೆಗಳು, ಎಲ್ಲಿಯೂ ಒಂದೇ ಒಂದು ಹನಿ ನೀರು ಸಿಗಲೇ ಇಲ್ಲ. ಹಾರಾಡೋ ಶಕ್ತಿನೂ ನಿಧಾನಕ್ಕೆ ಕಡಿಮೆ ಆಗ್ತಾ ಬಂತು. ಹೀಗೆ ಹಾರಿ ಹಾರಿ ಸಾಕಾಗಿ ಹೋಗಿತ್ತು ಅದಕ್ಕೆ. ಕೊನೆಗೂ ಅದೃಷ್ಟವಶಾತ್ ಒಂದು ತೋಟ ಕಣ್ಣಿಗೆ ಬಿತ್ತು. ಅಬ್ಬಾ, ಇಲ್ಲಾದ್ರೂ ನೀರು ಸಿಗಬಹುದು ಅನ್ನೋ ಒಂದು ಸಣ್ಣ ಆಸೆ ಅದರ ಮನಸ್ಸಲ್ಲಿ ಚಿಗುರಿತು. ಸರಿ, ಇಲ್ಲೊಂದು ಆಶಾಕಿರಣ ಮೂಡ್ತು. ಆದ್ರೆ ಕಥೆ ಇಲ್ಲೇ ಮುಗಿಯಲ್ಲ. ಯಾಕಂದ್ರೆ ಅದರ ಜೊತೆಗೆ ಒಂದು ದೊಡ್ಡ ಸವಾಲು ಕೂಡ ಎದುರಾಯಿತು. ನೀರು ಕಣ್ಣಿಗೆ ಕಾಣಿಸ್ತಿತ್ತು, ಆದ್ರೆ ಅದನ್ನ ತಲುಪೋ ದಾರಿನೇ ಇರಲಿಲ್ಲ. ಅಬ್ಬಾ, ಆ ತೋಟದ ಒಂದು ಮೂಲೆಯಲ್ಲಿ ಕಾಗೆಯ ಕಣ್ಣಿಗೆ ಒಂದು ಜಾಡಿ ಕಾಣಿಸೇ ಬಿಡ್ತು. ಅದನ್ನ ನೋಡಿದ ತಕ್ಷಣ ಅದರ ಸುಸ್ತೆಲ್ಲ ಎಲ್ಲಿ ಹೋಯ್ತೋ ಏನೋ. ಅದೆಷ್ಟು ಖುಷಿಯಾಗಿರ್ಬೇಡ ಅಲ್ವಾ? ತಕ್ಷಣವೇ ಹಾರಿ ಹೋಗಿ ಆ ಜಾಡಿಯ ಹತ್ರ ಕೂತ್ಕೊಳ್ತು. ಸಂತೋಷದಿಂದ ಜಾಡಿ ಒಳಗೆ ಇಣುಕಿ ನೋಡುತ್ತೆ. ಹೌದು, ಅಲ್ಲಿ ನೀರಿತ್ತು. ಆದ್ರೆ ಇಲ್ಲೊಂದು ಸಮಸ್ಯೆ. ನೀರು ತೀರಾ ತಳದಲ್ಲಿತ್ತು. ಕಾಗೆ ಎಷ್ಟೇ ಪ್ರಯತ್ನ ಪಟ್ರೂ ಅದರ ಪುಟ್ಟ ಕೊಕ್ಕಿಗೆ ನೀರು ತಲುಪ್ತಲೇ ಇರಲಿಲ್ಲ. ಈಗ ಮುಂದೇನ್ ಮಾಡೋದು? ಆದ್ರೆ ನೋಡಿ, ನಮ್ಮ ಕಥೆಯ ಹೀರೋ ಈ ಕಾಗೆ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋ ಜಾಯ್ಮಾನದ್ದಲ್ಲ. ಹತಾಶೆ ಪಡೋ ಬದಲು ಅಲ್ಲೇ ಕೂತು ಆಳವಾಗಿ ಯೋಚನೆ ಮಾಡೋಕ್ ಶುರು ಮಾಡ್ತು. ಯಾಕಂದ್ರೆ ಸಮಸ್ಯೆ ಎಲ್ಲಿದೆಯೋ ಪರಿಹಾರನೂ ಅಲ್ಲೇ ಎಲ್ಲೋ ಇರುತ್ತೆ. ಹೀಗೆ ಯೋಚನೆ ಮಾಡ್ತಿದ್ದಾಗಲೇ ಅದರ ಕಣ್ಣುಗಳು ಜಾಡಿ ಪಕ್ಕದಲ್ಲೇ ಬಿದ್ದಿದ್ದ ಸಣ್ಣ ಸಣ್ಣ ಕಲ್ಲುಗಳ ಮೇಲೆ ಬಿತ್ತು. ಅಷ್ಟೇ, ಅದರ ತಲೆಯಲ್ಲಿ ಒಂದು ಬಲ್ಬ್ ಹೊತ್ಕೊಂಡ ಹಾಗಾಯ್ತು. ಒಂದು ಅದ್ಭುತ ಉಪಾಯ ಹೊಲೆಯಿತು. ಹಾಗಿದ್ರೆ ಕಾಗೆಯ ಆ ಪ್ಲಾನ್ ಏನಿತ್ತು? ಅದು ಹೇಗೆ ತನ್ನ ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಗೆಲ್ತು ಅಂತ ನೋಡೋಣ. ಅದರ ಯೋಜನೆ ತುಂಬಾನೇ ಸರಳವಾಗಿತ್ತು, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರೋಕೆ ತುಂಬಾನೇ ಶ್ರಮ ಬೇಕಿತ್ತು. ನೋಡಿ, ಇಲ್ಲಿರೋ ಚಿತ್ರಗಳಲ್ಲಿ ಕಾಗೆಯ ಪ್ಲಾನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅದು ಒಂದೊಂದೇ ಕಲ್ಲನ್ನು ತನ್ನ ಕೊಕ್ಕಿನಿಂದ ಎತ್ತಿ ನಿಧಾನವಾಗಿ ಜಾಡಿ ಒಳಗೆ ಹಾಕ್ತಾ ಬಂತು. ಪ್ರತಿಯೊಂದು ಕಲ್ಲು ಒಳಗೆ ಬಿದ್ದಾಗ್ಲೂ ನೀರಿನ ಮಟ್ಟ ಸ್ವಲ್ಪವೇ ಮೇಲಕ್ಕೆ ಬರ್ತಾಯಿತ್ತು. ಕೊನೆಗೆ ಅದರ ನಿರಂತರ ಪ್ರಯತ್ನ ಸಾರ್ಥಕವಾಗಿ ನೀರು ಅದರ ಕೊಕ್ಕಿಗೆ ಸಿಕ್ಕೇ ಬಿಟ್ಟಿತು. ಆಹಾ, ಕೊನೆಗೂ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಬಿಟ್ಟು. ನೋಡಿ ಆ ತೃಪ್ತಿಯನ್ನ. ಹೊಟ್ಟೆ ತುಂಬಾ ನೀರು ಕುಡಿದು ಬಾಯಾರಿಕೆ ನೀಗ್ಸಿಕೊಂಡು ಮತ್ತೆ ಖುಷಿಯಿಂದ ರೆಕ್ಕೆ ಬಡ್ದು ನೀಲಾಕಾಶಕ್ಕೆ ಹಾರಿಹೋಯಿತು. ಸರಿ, ಈ ಕತೆ ಕೇಳೋಕೆ ತುಂಬಾ ಸರಳ ಅನ್ಸ್ಬೋದು. ಆದ್ರೆ ಇದರ ಹಿಂದಿರೋ ನೀತಿ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ಈ ಒಂದು ಟೈಮ್ಲೆಸ್ ಕಥೆ ನಮ್ಗೇನ್ ಹೇಳ್ಕೊಡುತ್ತೆ, ಏನದು ಅಂತ ನೋಡೋಣ ಬನ್ನಿ. ಇದೇ ನೋಡಿ ಈ ಕಥೆಯ ತಿರುಳು. ಬುದ್ಧಿವಂತಿಕೆ ಮತ್ತು ತಾಳ್ಮೆ ಇದ್ರೆ ಎಂಥ ಕಷ್ಟದ ಕೆಲಸವನ್ನಾದರೂ ಸಾಧಿಸಬಹುದು. ಇದು ಬರೀ ಕಥೆಯಲ್ಲಿರೋ ಕಾಗೆಯೇ ಅಷ್ಟೇ ಅಲ್ಲ, ನಮ್ಮೆಲ್ಲರ ಜೀವನಕ್ಕೂ ಅನ್ವಯವಾಗೋ ಮಾತು ಅಲ್ವಾ? ಹೌದು, ಕೆಲವೊಮ್ಮೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಕಣ್ಮುಂದೆಯೇ ಇರುತ್ತೆ. ನಾವು ಮಾಡಬೇಕಿರೋದಿಷ್ಟೇ, ಕಾಗೆಯ ಹಾಗೆ ಸ್ವಲ್ಪ ನಿಂತು ಯೋಚನೆ ಮಾಡೋದು, ಸುತ್ತಮುತ್ತ ಇರೋದನ್ನೇ ಬಳಸ್ಕೊಂಡು ಸಮಸ್ಯೆಗೆ ಪರಿಹಾರ ಹುಡುಕೋದು. ಸಣ್ಣ ಉಪಾಯ ಒಂದು ದೊಡ್ಡ ಪರಿಹಾರಕ್ಕೆ ದಾರಿಯಾಗಬಲ್ಲದು ಅನ್ನೋದಕ್ಕೆ ಈ ಕಥೆಗಿಂತ ಒಳ್ಳೆ ಉದಾಹರಣೆ ಬೇಕಾ?